ದಸರಾ ಬಗ್ಗೆ ಅದ್ದೂರಿ ದಸರಾ ಆಚರಣೆ ಮಾಡಬೇಕು. ಎಲ್ಲರೂ ಉಂಟೆ, ನೀವು ಸರಿ. ಈ ಅದ್ದೂರಿ ದಸರಾ ಯಾರಿಗೆ ಬೇಕು ಅಂತ ಆ ನಮ್ಮ ಇವು ಯಾರು ಸಿದ್ದರಾಮಯ್ಯನ ಮಗ ಕೇಳಿದಾನೆ ಅಲ್ಲಿ, ಯತೀಂದ್ರ ಪಾಪ ಯಾರೂ ಮಾತಾಡಿಲ್ಲ. ಸದ್ಯ ಬಾಯ್ಬಿಟ್ನಲ್ಲ ಅವನು. ನಿಜವಾದ ನನಗೆ ಅವ್ರಿಗೆ ಶಬಾಸ್ಗಿರಿ ಕೊಡ್ತೀನಿ. ಅವರ ಅಪ್ಪಿದ್ರೆ ಬೇರೆ, ಈ ಗುಂಪಿನಲ್ಲಿ ನಿಂತ್ಕೊಂಡು ಅದ್ದೂರಿ ದಸರಾ ಬೇಡ ಅಂದ. ಎಲ್ಲಿ ಇರಪ್ಪ, ನೀನು ಇರು ಅಂತ. ಅದ್ದೂರಿ ದಸರಾ ಬೇಕಾಗಿಲ್ಲ. ದೇವರು ನೋಡೋದಕ್ಕೆ 2,000 3,000 ಟಿಕೆಟು ಬೇಕಾಗಿಲ್ಲ. ಕಂಬಳ ಬೇಕೇ ಆಗಿಲ್ಲ. ನೀವು ಕಂಬಳ ನಾನೇನು ವಿರೋಧ ಮಾಡ್ತಾ ಇಲ್ಲ. ಮೈಸೂರಿನಲ್ಲಿ ಕಂಬಳ ಬೇಡ, ಮೈಸೂರಿನಲ್ಲಿ ಕಂಬಳ ಬೇಡ. ಕಂಬಳ ಮಂಗಳೂರಿನಲ್ಲೇ ನಡೆಸ್ಕೊಡಿ, ಅಲ್ಲಿ ಅದ್ದೂರಿಯಾಗಿ ಮಾಡಿ, ನಮ್ದೇನು ಅದೇನಿಲ್ಲ. ಆದರೆ ಕಂಬಳ ಮಾಡಿ. ಮತ್ತು ಈ ದಸರಾ VIP ಅವರುಗಳಿಗೆ ಮಾಡಬೇಕು, ಮುಖ್ಯಮಂತ್ರಿ ಮೆರವಣಿಗೆ ಆಗಬೇಕು, ಈ ರೀತಿಯಾದಂಥ ಭಾವನೆಗಳು ಬಂದಿದೆ. ಇದು ಒಳ್ಳೆಯದಲ್ಲ. ಸಾಮಾನ್ಯ ಜನ ಮಳೆನೇ ಇಲ್ಲ ಕೊರಗ್ತಾ ಇದ್ದಾರೆ, ಬೆಳೆ ಇಲ್ಲ ಕೊರಗ್ತಾ ಇದ್ದಾರೆ, ಬೆಳೆ ಸಾಲ ಕಟ್ಟಕ್ಕಾಗ್ತಾ ಇಲ್ಲ ಕೊರಗ್ತಾ ಇದ್ದಾರೆ, ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಬಹಳ ಕಣ್ಣೀರಿನ ಕತೆ ಇದು. ಕಣ್ಣೀರಿನ ದಸರಾ ಆಗುತ್ತೆ. ಕಣ್ಣೀರಿನ ದಸರಾ ಮಾಡಬೇಡಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿ ಆವತ್ತಿನ ದಿನ ಮೆರವಣಿಗೆಯಲ್ಲಿ ಪೂಜೆ ಮಾಡಿ ಬಿಡಿ, ಸಾಕು. 15 ದಿವಸ 20 ದಿವಸ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ.